ಸಾಮಾನ್ಯವಾಗಿ ಈ ಒಂದು ಬಾಳೆಯನ್ನು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನು ಕೊಟ್ಟರೆ ಭಾಳಷ್ಟು ಒಳ್ಳೆಯದು ಅಂತೀರಿ? ಸರ್, ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ನಾರು ನೆಡಬಹುದು, 5 ಅಡಿ ನಾರು ಹಾಕ್ಬೋದಾಗುತ್ತೆ. 6 ಅಡಿ ಇದ್ರೆ ತುಂಬಾ ಉತ್ತಮ. ಕೆಲವರು ಏನ್ ಮಾಡ್ತಾರೆ, ಈಗ ಅಣ್ಣಪ್ಪರೇ ಸರ್, ಈ ಒಂದು ಮಿಶ್ರ ಬೆಳೆಯಾಗಿ ಬಾಳೆ ಬೆಳೀತಕ್ಕಂಥದ್ದು ವಾಡಿಕೆಯಲ್ಲಿದೆ. ಯಾವ್ದಾನ ತೆಂಗು ಅಥವಾ ಅಡಿಕೆ, ಈ ವರ್ಷ ಅಡಿಕೆ ನೆಟ್ಟಂತವನ್ನ ಒಂದು 3 ವರ್ಷದವರೆಗೂ ನಾವೇನಾದ್ರೂ ಬೆಳೆಗಳನ್ನ ಬೆಳ್ಕೊಳ್ಬಹುದು ಅಂತ ಮಾಡ್ತಾರೆ. ಮುಖ್ಯ ಬೆಳೆಯಾಗಿ ಬೆಳೆದ್ರೆ ಒಳ್ಳೇದಾ, ಅಥವಾ ಈ ಒಂದು ಅಂತರ ಬೆಳೆಯಾಗಿ ಬೆಳೆದು ಅದನ್ನೂ ಲಾಭ ತಗೊಬಹುದು, ಇದ್ರ ಲಾಭ ತಗೊಳ್ಬಹುದು ಅನ್ನೋದು ಒಳ್ಳೇದಾ ಅಂತೀರಾ? ಖಂಡಿತ. ತೆಂಗಿನ ತೋಟ ಮತ್ತೆ ಅಡಿಕೆ, ಸಸಿ ಅಡಿಕೆ ನಾಟಿ ಮಾಡ್ಬೇಕಾದ್ರೆ ಮೊದಲು ಬಾಳೆಯನ್ನ ನಾಟಿ ಮಾಡಿ ಅಡಿಕೆ ಸಸಿ ಹಾಕುವಂತದ್ದು ತುಂಬಾ ಉತ್ತಮ. ಯಾಕೆಂದ್ರೆ ಅಡಿಕೆಗೆ ನೆರಳು ಸಿಗತ್ತೆ. ಈ ಬಾಳೆಗೆ ನಾವು ಉತ್ತಮವಾದ ಪೋಷಕಾಂಶಗಳ ನೀಡಿದಾಗ ಅಡಿಕೆ ಗಿಡನು ಫಲವತ್ತಾಗಿ ಬೆಳೆಯುತ್ತೆ. ಎರಡಿಗೂ ಪ್ರತ್ಯೇಕವಾಗಿ ನಾವು ಬೇಸಾಯ ಮಾಡಂಗಿಲ್ಲ, ಗೊಬ್ಬರ ಹಾಕೋಂಗಿಲ್ಲ? ಇಲ್ಲ ಸರ್, ನೀರನ್ನು ಅಷ್ಟೇ ಸರಾಗವಾಗಿ ಎಲ್ಲ ಕಡೆನೂ ಡ್ರಿಪ್ ಮುಖಾಂತರ ನಾವು ಕೊಡಬಹುದಾಗಿರೋದ್ರಿಂದ ಅಡಿಕೆ ಗಿಡನು ಬೆಳೆಸಬಹುದು, ಮತ್ತೆ ಬಾಳೆನು ತಗೋಬಹುದು ಫಸಲನ್ನ. ಒಂದು ಅಡಿಕೆ ಗಿಡದೊಳಗೆ ನೆಟ್ಟಾಗ 2 ಫಸಲನ್ನು ತಗೋಬಹುದು. 2 ಫಸಲನ್ನ 2 ವರ್ಷ ತಗೋಬಹುದು. 2 ವರ್ಷ ತಗೋಬಹುದು. ನಾವು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಬಾಳೆ ತೋಟನೇ ಮಾಡ್ತೀನಿ ಅಂತ ಅಂದ್ರೆ 3 ಬೆಳೆಗಳನ್ನ ತಗೋಬಹುದು ಸರ್.